ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ, ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ಮಕ್ಕಳೇ, ನಾನು ನಿಮಗೆ ಫಸ್ಟ್ PUCಯ ಎಕನಾಮಿಕ್ಸ್ನ ಬ್ಲೂ ಪ್ರಿಂಟ್ ಹೇಳ್ತೇನೆ. ಬ್ಲೂ ಪ್ರಿಂಟ್ ಅಂದರೆ ಏನು, ಹೆಂಗೆ ಅದನ್ನು ಅನಲೈಸ್ ಮಾಡೋದು, ಅದು ಯಾವುದರ ತಲೆನೋವು ನಿಮಗೆ ಬೇಡ. ಅದೆಲ್ಲದರ ಅನಾಲಿಸಿಸನ್ನು ನಾನೇ ಮಾಡಿ ಪ್ರತಿ ಚಾಪ್ಟರಿಗೂ ಎಷ್ಟು ವೆಯ್ಟೇಜ್ ಬರಬಹುದು, ಅಂದಾಜು ಎಷ್ಟು ಮಾರ್ಕ್ಸು ಪ್ರತಿ ಚಾಪ್ಟರಲ್ಲಿ ಕೇಳ್ತಾರೆ ಅನ್ನೋದನ್ನ ಮಾಡಿದ್ದೇನೆ. ಬನ್ನಿ ಹಾಗಾದರೆ ಎಷ್ಟು ವೆಯ್ಟೇಜ್ ಇದೆ, ಪ್ರತಿ ಚಾಪ್ಟರ್ನಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡೋಣ. ಮೊದಲನೇ PUCಯ ಎಕನಾಮಿಕ್ಸ್ನ ಮೊದಲನೇ ಚಾಪ್ಟರ್ ಇಂಟ್ರಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ನ ಬೇಸಿಕ್ ಕಾನ್ಸೆಪ್ಟ್ಗಳೆಲ್ಲ ಇಲ್ಲಿ ನಾವು ಕಲಿತೇವೆ. ಈ ಚಾಪ್ಟರಿನಿಂದ 6 ಮಾರ್ಕ್ಸ್ ಅಷ್ಟು ಫೈನಲ್ ಎಕ್ಸಾಮಿಗೆ ಕೇಳ್ತಾನೆ. ಎರಡನೇ ಚಾಪ್ಟರ್ ಬಂದು ಕಲೆಕ್ಷನ್ ಆಫ್ ಡೇಟಾ. ಸೊ ಯಾವ ರೀತಿ ನಾವು ಡೇಟಾವನ್ನು ಕಲೆಕ್ಟ್ ಮಾಡ್ತೀವಿ, ಪರ್ಸನಲ್ ಇಂಟರ್ವ್ಯೂ, ಟೆಲಿಫೋನಿಕ್ ಇಂಟರ್ವ್ಯೂ, ಸೆನ್ಸಸ್, ಸ್ಯಾಂಪಲ್ ಸರ್ವೆ, ಹೀಗೆ ಹಲವಾರು ಡೇಟಾ ಕಲೆಕ್ಷನ್ ಮೆಥಡ್ಸನ್ನು ನಾವು ಈ ಸೆಕೆಂಡ್ ಚಾಪ್ಟರಲ್ಲಿ ನೋಡ್ತೇವೆ. ಸೊ ಈ ಸೆಕೆಂಡ್ ಚಾಪ್ಟರು ಮತ್ತೆ 6 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿಗೆ ಬರ್ತದೆ. ಎಸ್, ಯಾ. ನೌ ದ ಥರ್ಡ್ ಚಾಪ್ಟರ್, ಆರ್ಗನೈಸೇಷನ್ ಆಫ್ ಡೇಟಾ. ಹೇಗೆ ಡೇಟಾವನ್ನು ಆರ್ಗನೈಸ್ ಮಾಡೋದು, ಹೇಗೆ ಡೇಟಾನ ಡಿವಿಷನ್ ಆಗಿರುತ್ತೆ, ಲಾಸ್ ಆಫ್ ಡೇಟಾ ಅಂದರೆ ಅರ್ಥ ಏನು, ಈ ತರಹದ ಹಲವು ಕಾಂಪ್ಲೆಕ್ಸ್ ಟಾಪಿಕ್ಗಳಿಗೆ ಆರ್ಗನೈಸೇಷನ್ ಆಫ್ ಡೇಟಾದಲ್ಲಿ ನಮಗೆ ಉತ್ತರ ಸಿಗ್ತದೆ. ಸೊ ಈ ಆರ್ಗನೈಸೇಷನ್ ಆಫ್ ಡೇಟಾ ಮತ್ತೊಮ್ಮೆ ಫೈನಲ್ ಎಕ್ಸಾಮಿನೇಷನಲ್ಲಿ 6 ಮಾರ್ಕ್ಸಿಗೆ ಬರುತ್ತೆ. ನಾಲ್ಕನೇ ಚಾಪ್ಟರ್ ಪ್ರೆಸೆಂಟೇಷನ್ ಆಫ್ ಡೇಟಾ. ಸೊ ಈ ಪ್ರೆಸೆಂಟೇಷನ್ ಆಫ್ ಡೇಟಾದಲ್ಲಿ ಹೇಗೆ ನಾವು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ಪ್ರೆಸೆಂಟ್ ಮಾಡೋದು, ಟೇಬಲ್ ಫಾರ್ಮ್ಯಾಟಲ್ಲಿ ಆಗಿರ್ಬೋದು, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿರ್ಬೋದು, ಬಾರ್ ಡಯಾಗ್ರಾಮ್ಸ್ ಆಗಿರ್ಬೋದು, ಹೇಗೆ ಡೇಟಾವನ್ನು ಪಿಕ್ಟೋರಿಯಲ್ ಪ್ರೆಸೆಂಟೇಷನಲ್ಲಿ ತೋರಿಸೋದು ಅನ್ನೋದನ್ನು ನಾವು ಈ ಚಾಪ್ಟರಲ್ಲಿ ಕಲಿತೇವೆ. ಸೊ ಈ ಚಾಪ್ಟರು 9 ಮಾರ್ಕಿಗೆ ಫೈನಲ್ ಎಕ್ಸಾಮಿನೇಷನಲ್ಲಿ ಬರ್ತದೆ. 5ನೇ ಚಾಪ್ಟರ್ ಬಹಳ ಮುಖ್ಯವಾದಂತಹ ಚಾಪ್ಟರ್. ಈ ಚಾಪ್ಟರ್ನಲ್ಲಿ ಮೀನ್ ಆಗಿರ್ಬೋದು, ಮೀಡಿಯನ್ ಆಗಿರ್ಬೋದು, ಮೋಡ್ ಆಗಿರ್ಬೋದು ಮತ್ತು ಕ್ವಾರ್ಟೈಲ್ಸ್ ಆಗಿರ್ಬೋದು, ಈ ಎಲ್ಲ ಟಾಪಿಕ್ಗಳನ್ನು ರಾ ಡೇಟಾ, ಡಿಸ್ಕ್ರೀಟ್ ಡೇಟಾ ಮತ್ತು ಕಂಟಿನ್ಯೂಯಸ್ ಡೇಟಾ ಅನ್ನೋ 3 ಮೆಥಡಲ್ಲಿ ನಾವಿದನ್ನು ಕಲಿತೇವೆ. ಸೊ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಫೈನಲ್ ಎಕ್ಸಾಮಿನೇಷನ್ನಿಗೆ 9 ಮಾರ್ಕ್ಸಿಗೆ ಬರ್ತದೆ. ಮೂವಿಂಗ್ ಅಹೆಡ್ ಫ್ರಮ್ ದೇರ್, ದ ನೆಕ್ಸ್ಟ್ ಒನ್ ಇಸ್ ಕಾರಿಲೇಷನ್. ಕಾರಿಲೇಷನ್ ಅಂದರೆ ಏನು ಅರ್ಥ, ಎರಡು ವೇರಿಯಬಲ್ಸ್ನ ನಡುವೆ ಏನು ಸಂಬಂಧ ಇದೆ ಅದನ್ನು ನಾವು ಕೋರಿಲೇಷನ್ ಅಂತ ಕರಿತೇವೆ. ಫಾರ್ ಇನ್ಸ್ಟೆನ್ಸ್, ಪ್ರೈಸ್ ಮತ್ತು ಡಿಮಾಂಡ್ ಏನಿದೆ ಡಿಫ್ರೆನ್ಸು ಅಥವಾ ರಿಲೇಷನ್ಶಿಪ್ಪು, ಸಪ್ಲೈ ಮತ್ತು ಡಿಮಾಂಡ್ ಏನಿದೆ ರಿಲೇಷನ್ಶಿಪ್ಪು, ಇದರ ಕಲಿಕೆಯನ್ನು ನಾವು ಎಕನಾಮಿಕ್ಸಲ್ಲಿ ಕೋರಿಲೇಷನ್ ಅಂತ ಕರಿತೇವೆ. ಇದು ಫೈನಲ್ ಎಕ್ಸಾಮಿನೇಷನಿಗೆ 7 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟು ಇಂಡೆಕ್ಸ್ ನಂಬರ್ಸ್, ದ ಡ್ರೀಮ್ ಆಫ್ ಎನಿ ಎಕನಾಮಿಕ್ ಸ್ಟೂಡೆಂಟ್ ಮಕ್ಕಳ. ಇಂಡೆಕ್ಸ್ ನಂಬರಲ್ಲಿ ಇನ್ಫ್ಲೇಷನ್ ಅನ್ನೋ ಟಾಪಿಕ್ ಬಗ್ಗೆ ನಾವು ಕಲಿತೇವೆ. ಹೇಗೆ ಇನ್ಫ್ಲೇಷನನ್ನು ಕ್ಯಾಲ್ಕ್ಯುಲೇಟ್ ಮಾಡೋದು, ಲಾಸ್ಪಿಯರ್ಸ್ ಮೆಥಡ್ ಆಗಿರ್ಬೋದು, ಪ್ಯಾಸ್ಟ್ರೀಸ್ ಮೆಥಡ್ ಆಗಿರ್ಬೋದು, ಅಥವಾ ವೆಯ್ಟೆಡ್ ಆವ್ರೇಜ್ ಮೆಥಡ್ ಆಗಿರ್ಬೋದು, ಹೀಗೆ ಹಲವಾರು ಇಂಡೆಕ್ಸ್ ಮೆಥಡ್ ನಂಬರ್ಸನ್ನು, ಕ್ಯಾಲ್ಕ್ಯುಲೇಷನಲ್ ಮೆಥಡ್ಸನ್ನು ನಾವು ಕಲಿತೇವೆ. ಸೊ ಇಂಡೆಕ್ಸ್ ನಂಬರ್ ಕೂಡ 7 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿಗೆ ಬರ್ತದೆ. ನೆಕ್ಸ್ಟು ಯೂಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್. ಹೇಗೆ ಸ್ಟ್ಯಾಟಿಸ್ಟಿಕಲ್ ಟೂಲ್ಸನ್ನು ನಾವು ಯೂಸ್ ಮಾಡೋದು, ಪ್ರಾಜೆಕ್ಟ್ಗಳನ್ನು ಮಾಡೋದು ಹೇಗೆ, ಇದನ್ನು ನಾವು ಯೂಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸಲ್ಲಿ ಕಲಿತೇವೆ. ಸೊ ಇದು ನಮಗೆ 3 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿಗೆ ಬರ್ತದೆ. ನೆಕ್ಸ್ಟು ಪಾರ್ಟ್ ಬಿ,
ಸೊ ಮೊದಲನೇ 8 ಚಾಪ್ಟರ್ಸ್ ಇದು ಪಾರ್ಟ್ 1. ಎರಡನೇ 8 ಚಾಪ್ಟರ್ಸ್ ಇದು ಪಾರ್ಟ್ 2. ಸೊ ಮೊದಲನೇ 8 ಚಾಪ್ಟರ್ಸ್ ಪಾರ್ಟ್ 1 ಆಗಿದ್ರೆ ಎರಡನೇ 8 ಚಾಪ್ಟರ್ಸು ಪಾರ್ಟ್ 2 ಆಗಿರುತ್ತೆ ಮಕ್ಕಳ. ಸೊ 9ನೇ ಚಾಪ್ಟರು ಇಂಡಿಯನ್ ಇಕಾನಮಿ ಆನ್ ದ ಈವ್ ಆಫ್ ಇಂಡಿಪೆಂಡೆನ್ಸ್. ಬ್ರಿಟಿಷರು ನಮ್ಮ ದೇಶ ಬಿಟ್ಟಾಗ ನಮ್ಮ ಅರ್ಥವ್ಯವಸ್ಥೆ ಹೇಗಿತ್ತು ಅಂತ ಇದರಲ್ಲಿ ತಿಳ್ಕೊಳ್ತೇವೆ. ಇದು ನಮಗೆ 6 ಮಾರ್ಕಿಗೆ ಬರ್ತದೆ. ನೆಕ್ಸ್ಟು 10ನೇ ಚಾಪ್ಟರ್ ಇಂಡಿಯನ್ ಇಕಾನಮಿ 1950 ಟು 1990. ಇದು ನಮಗೆ ಫೈನಲ್ ಎಕ್ಸಾಮಿಗೆ 6 ಮಾರ್ಕಿಗೆ ಬರ್ತದೆ. ಬ್ರಿಟಿಷರು ನಮ್ಮ ದೇಶ ಬಿಟ್ಟ ನಂತರ 1947 ಇಂದ 1990ಯಲ್ಲಿ ಹೇಗೆ ಎಕನಾಮಿಕ್ ಡೆವಲಪ್ಮೆಂಟ್ ನಡೀತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೇವೆ. 11ನೇ ಚಾಪ್ಟರು ಇಕನಾಮಿಕ್ ರಿಫಾರ್ಮ್ಸ್ 1991. ಇದು ನಮಗೆ 11 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿಗೆ ಬರ್ತದೆ. 1991ನ ನಂತರ ನಮ್ಮ ದೇಶದ ಎಕಾನಮಿ ಓಪನ್ ಅಪ್ ಆಯಿತು. ತದನಂತರ ಏನು ನಮ್ಮ ದೇಶದಲ್ಲಿ ನಡೀತು ಅನ್ನೋದನ್ನ ನಾವಿದರಲ್ಲಿ ತಿಳ್ಕೊಳ್ತೇವೆ. 12ನೇ ಚಾಪ್ಟರು ಹ್ಯೂಮನ್ ಕ್ಯಾಪಿಟಲ್ ರಿಫಾರ್ಮೇಷನ್ ಇನ್ ಇಂಡಿಯಾ. ಈ ಚಾಪ್ಟರ್ ನಮಗೆ 8 ಮಾರ್ಕಿಗೆ ಬರ್ತದೆ. 13ನೇ ಚಾಪ್ಟರು ರೂರಲ್ ಡೆವಲಪ್ಮೆಂಟು, ಹೇಗೆ ನಮ್ಮ ಹಳ್ಳಿಗಳು ಡೆವಲಪ್ಮೆಂಟ್ ಆಗಿದೆ, ಮತ್ತಷ್ಟು ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕಲಿತೇವೆ. ಇಲ್ಲಿ ನಮಗೆ 10 ಮಾರ್ಕ್ಸ್ ಬರ್ತದೆ. ಸೊ 14ನೇ ಚಾಪ್ಟರು ಎಂಪ್ಲಾಯ್ಮೆಂಟ್ ಗ್ರೋತ್ ಇನ್ಫಾರ್ಮೇಷನ್ ಆ್ಯಂಡ್ ಅದರ್ ಇಶ್ಯೂಸ್. ನಮ್ಮ ದೇಶದ ಜಾಬ್ ಮಾರ್ಕೆಟ್ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತೇವೆ. ಸೊ ಇದು ನಮಗೆ 11 ಮಾರ್ಕ್ಸಿಗೆ ಬರ್ತದೆ. 15ನೇ ಚಾಪ್ಟರು ಎನ್ವೈರ್ನ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಎಕ್ಸಸೈಸ್. ಹೇಗೆ ನಮ್ಮ ಬಿಸ್ನೆಸ್ಗಳು ಎನ್ವಿರಾನ್ಮೆಂಟಲಿ ಮತ್ತು ಹೇಗೆ ಕ್ಲೈಮೇಟ್ ಚೇಂಜನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಹೋಗಬೇಕು ಅನ್ನೋದನ್ನು ನಾವು ಈ ಪಾಠದಲ್ಲಿ ಕಲಿತೇವೆ. ಈ ಪಾಠ 10 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮ್ನಲ್ಲಿ ಬರ್ತದೆ. ಸೊ 16ನೇ ಚಾಪ್ಟರ್ ದ ಲಾಸ್ಟ್ ಚಾಪ್ಟರ್ ಆಫ್ ಫಸ್ಟ್ PUC ಎಕನಾಮಿಕ್ಸ್, ಡೆವಲಪ್ಮೆಂಟ್ ಆಫ್ ಎಕ್ಸ್ಪೀರಿಯನ್ಸ್, ಅ ಕಂಪ್ಯಾರಿಸನ್ ವಿತ್ ದ ನೇಬರ್ಸ್ ಅಂತ ಇದೆ. ಸೊ ಈ ಚಾಪ್ಟರ್ ನಮಗೆ 6 ಮಾರ್ಕಿಗೆ ಬರ್ತದೆ. ಸೊ ಫೈನಲ್ ಎಕ್ಸಾಮಿನೇಷನಲ್ಲಿ ಭಾರತ, ಚೀನಾ ಮತ್ತು ಪಾಕಿಸ್ತಾನದ ನಡುವೆ ಕಂಪ್ಯಾರಿಸನ್ ಮಾಡ್ತೇವೆ. ಅದು ನಮಗೆ 6 ಮಾರ್ಕ್ಸಿಗೆ ಕೇಳ್ತಾನೆ. So this is about the first PUC blueprint ಅಥವಾ weightage of marks. Isn't it very 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 interesting? ಈ ಎಲ್ಲ ಚಾಪ್ಟರ್ಗಳ ಎಕ್ಸ್ಪ್ಲನೇಷನ್ ಕೂಡ ನಮ್ಮ ಪರೀಕ್ಷೆ ಅಟ್ ಕಾಮರ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಕನ್ನಡದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಈ ಎಲ್ಲ ಚಾಪ್ಟರ್ಗಳು KSEAB ಸಿಲೆಬಸ್ನ ಪ್ರಕಾರ ಮುಗಿಸ್ತೇವೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ PDF ನೋಟ್ಸ್ ಕೂಡ ನಮ್ಮ ಆ್ಯಪ್ನಲ್ಲಿ ಅವೈಲಬಲ್ ಇರ್ತದೆ. ನಿಮ್ಮ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೆ ಬೇಕಾಗಿರ್ತಕ್ಕಂತಹ ಮೆಟೀರಿಯಲ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು, ಎಕ್ಸಾಮಿನೇಷನನ್ನು ಏಸ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂತಹ PYQs ಆಗಿರ್ಬೋದು ಅವೈಲಬಲ್ ಇರ್ತದೆ. ಲೈವ್ ಡೌಟ್ ಸಾಲ್ವಿಂಗ್ ಸೆಷನ್ನ ಜೊತೆಗೆ ಕರಿಯರ್ ಗೈಡೆನ್ಸ್ನ ಕೂಡ ಕೊಡ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಫಾರ್ PUC at ಪರೀಕ್ಷೆ ಕಾಮರ್ಸ್ ಚಾನಲ್. ಧನ್ಯವಾದಗಳು.